ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗ್ರಾಮೀಣ ಆಡಳಿತ ಅಧಿಕಾರಿ ನೇಮಕಾತಿ 2024 ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪೇಪರ್ 1 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಫಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ರಷ್ಯಾದೊಂದಿಗಿನ ಯುದ್ಧದಲ್ಲಿ ಈ ಮುಂದಿನ ಯಾವ ಉದ್ದೇಶ ಅಥವಾ ಉದ್ದೇಶಗಳಿಗಾಗಿ ಉಕ್ರೇನ್ ಎಕ್ಸ್ ಸ್ಪೇಸ್ ಸ್ಟಾರ್ಲಿಂಕ್ ಟರ್ಮಿನಲ್ಗಳನ್ನು ಬಳಸಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡೋಣ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಎ ಮಾತ್ರ ಅಂತ ಇದೆಯಲ್ಲ ಅದು. ಯುದ್ಧದಿಂದ ಬಾಧಿತವಾದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಪುನರ್ವಶಪಡಿಸಿಕೊಳ್ಳಲು ರಷ್ಯಾದೊಂದಿಗಿನ ಯುದ್ಧದಲ್ಲಿ ಉಕ್ರೇನ್ ಎಕ್ಸ್ಪೇಸ್ ಸ್ಟಾರ್ಲಿಂಕ್ ಟರ್ಮಿನಲ್ಗಳನ್ನು ಬಳಸಿತ್ತು. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್, ಗ್ಲೋಬಲ್ ಕಾರ್ಬನ್ ಬಜೆಟ್ 2022 ವರದಿಯ ಅನುಸಾರ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2022ರಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ಗೆ ಸಾಕ್ಷಿಯಾಗುವ ದೇಶ ಯಾವುದೆಂದು ನಿರೀಕ್ಷಿಸಲಾಗಿದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ಭಾರತ, ಆಪ್ಷನ್ 2 ಚೀನಾ, ಆಪ್ಷನ್ 3 USA, ಆಪ್ಷನ್ 4 ಬ್ರೆಜಿಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಭಾರತ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮೂರನೇ ಕ್ವೆಶ್ಚನ್ ಏನಪ್ಪ ಅಂದರೆ, ಇತ್ತೀಚೆಗೆ ಓಕ್ಸ್ಟಕ್ ಸಮುದ್ರವು ಈ ಕೆಳಗಿನ ಯಾವ ಕಾರಣಗಳಿಗಾಗಿ ಸುದ್ದಿಯಾಗಿತ್ತು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ರಷ್ಯಾ ಮತ್ತು ಚೀನಾದ ನೌಕಾಪಡೆಗಳು ಈ ಸಮುದ್ರದ ತೀರದಲ್ಲಿ ಮತ್ತು ನೀರಿನಲ್ಲಿ ಕಾರ್ಯಾಚರಣೆಗಳ ಅಭ್ಯಾಸ ಮಾಡುತ್ತಾರೆ. ಈ ಕಾರಣಗಳಿಂದ ಓಕ್ಸ್ಟಕ್ ಸಮುದ್ರವು ಸುದ್ದಿಯಾಗಿತ್ತು. ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್, ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ 2ನೇ ಯುನೈಟೆಡ್ ನೇಷನ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ ಕಾಂಗ್ರೆಸ್ನ ನಿಖರ ಉದ್ದೇಶವೇನು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ವಿಶ್ವದ ಭೂ ಸಮರ್ಥಗೊಳಿಸುವಿಕೆ ಯಾರೊಬ್ಬರೂ ಹಿಂದುಳಿಯಬಾರದು ಎಂಬುದು ಹೈದರಾಬಾದ್ನಲ್ಲಿ ಇತ್ತೀಚೆಗೆ ನಡೆದ 2ನೇ ಯುನೈಟೆಡ್ ನೇಷನ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ ಕಾಂಗ್ರೆಸ್ನ ನಿಖರ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ಏನಪ್ಪ ಅಂದರೆ, ಇತ್ತೀಚೆಗೆ ಸುದ್ದಿಯಾಗಿದ್ದ ಟಿಮಾರ್ ಲೆಸ್ಟಿ ಬಗೆಗಿನ ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಮೇಲಿನ ವಿವರಣೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಸಿ ಮಾತ್ರ ಅಂತಿದೆಯಲ್ಲ ಅದು. ಸಿಯಲ್ಲಿ ಏನಿದೆಯಪ್ಪ ಅಂದರೆ ದಿಲ್ಲಿ ಈ ದೇಶದ ರಾಜಧಾನಿ. ನೆಕ್ಸ್ಟ್ 6th ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ನವೆಂಬರ್ 8, 2022ರಂದು ಪ್ರಾರಂಭವಾದ ಮ್ಯಾಂಗ್ರೋವ್ ಅಲಿಯನ್ಸ್ ಫಾರ್ ಕ್ಲೈಮೇಟ್ನ ಸದಸ್ಯತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಬಾಂಗ್ಲಾದೇಶ. ನೆಕ್ಸ್ಟ್ 7th ಕ್ವೆಶ್ಚನ್, ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಿರುವ ಜೋಡಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಜೋಡಿ 1 ಕೊಟ್ಟಿದ್ದಾರೆ, ಜೋಡಿ 2 ಕೊಟ್ಟಿದ್ದಾರೆ, ಮತ್ತು ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಬಿ ಮಾತ್ರ. ಆಪ್ಷನ್ ಬಿಯಲ್ಲಿ ಮಾತ್ರ ಸರಿಯಾಗಿ ಹೊಂದಿಸಿರ್ತಕ್ಕಂತಹ ಜೋಡಿಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಸಸ್ಯಕೋಶಗಳನ್ನು ಜೀವಂತ ಮತ್ತು ಕಠಿಣವಾದ ಕೋಟ್ ಎಂದು ಕರೆಯಲಾಗುತ್ತದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಪ್ಲಾಸ್ಮಾ ಮೆಂಬರೇನ್ ಈಸ್ ಅ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ 9th ಕ್ವೆಶ್ಚನ್, ಮೊದಲ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಕಾರ್ಲ್ ಲ್ಯಾಂಡ್ ಸ್ಪೈನರ್ ಅವರು ಮೊದಲು ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಂಥವ್ರು. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ವೈರಸ್ಗಳನ್ನು ಹೀಗೆ ಪರಿಗಣಿಸಲಾಗುತ್ತದೆ. 4 ಆಪ್ಷನ್ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಈಸ್ ವೈರಸ್ಗಳನ್ನು ಅಸೆಲ್ಯುಲಾರ್ ಎಂದು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್ 11th ಕ್ವೆಶ್ಚನ್ ಈಸ್ ಏಡ್ಸ್ ಸ್ಕ್ರೀನಿಂಗ್ ಪರೀಕ್ಷೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ವೆಸ್ಟರ್ನ್ ಬ್ಲಾಟ್.
ದೆನ್ ಮೂವಿಂಗ್ ಟು ದ 12th ಕ್ವೆಶ್ಚನ್. ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್, ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಬಯೋಟಿಕ್ ಸಾಮರ್ಥ್ಯ ಎಂದು ಕರೆಯಲಾಗುತ್ತದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಆ್ಯಂಟಿವೈರಸ್ ವಸ್ತು ಯಾವುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಇಂಟರ್ಫೆರಾನ್ ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆಯ ಬಳಕೆಯು ಜಲಮೂಲಗಳಲ್ಲಿನ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವುದನ್ನು ಏನೆಂದು ಕರೆಯಲಾಗುತ್ತದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಬಯೋರೆಮಿಡಿಯೇಷನ್. ದೆನ್ ಮೂವಿಂಗ್ ಟು ದ 15th ಕ್ವೆಶ್ಚನ್. ಧ್ವನಿ ನಿರೋಧಕ ಕಟ್ಟಡಗಳ ಸಂವಿಧಾನಕ್ಕಾಗಿ ಬಳಸುವ ಪಾಚಿಗಳು ಯಾವುವು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಕ್ಯಾರಾ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವರ್ಣತಂತುಗಳನ್ನು ಮೊದಲು ಯಾರು ವಿವರಿಸಿದ್ದಾರೆ? ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಡಾರ್ವಿನ್ ವರ್ಣತಂತುಗಳನ್ನು ಮೊದಲು ವಿವರಿಸಿದವರು. ನೆಕ್ಸ್ಟ್ ಕ್ವೆಶ್ಚನ್. ಮಣ್ಣಿನಲ್ಲಿ ಬೇರುಗಳಿಗೆ ಲಭ್ಯವಿರುವ ನೀರು ಯಾವ ಕಾರಣಕ್ಕಾಗಿ? ರೈಟ್ ಆನ್ಸರ್ ಈಸ್, ದ ರೈಟ್ ಆನ್ಸರ್ ಈಸ್ ಹೈಗ್ರೋಸ್ಕೋಪಿಕ್ ನೀರು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಆಮ್ಲ ಮಳೆಯು ಈ pH ಅನ್ನು ಹೊಂದಿರುತ್ತದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, 5ಕ್ಕಿಂತಲೂ ಹೆಚ್ಚು. ಆಮ್ಲ ಮಳೆಯು 5ಕ್ಕಿಂತಲೂ ಹೆಚ್ಚು pH ಅನ್ನು ಹೊಂದಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಕವಚ ಹೂತು ಹೋಗುವುದು ಕೆಳಗಿರುವ ಮಳೆಯ ಪ್ರಮಾಣವನ್ನು ಪಡೆದಿರುವುದರಿಂದ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವರ್ಷಕ್ಕೆ 1500 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಪ್ರಮಾಣವನ್ನು ಪಡೆದಿರತಕ್ಕಂಥದ್ರಿಂದ ಕವಚ ಹೂತು ಹೋಗುವುದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕೇಂದ್ರೀಯ ಕೀಟನಾಶಕ ಅಧಿನಿಯಮ ಯಾವ ವರ್ಷದಲ್ಲಿ ಮಂಜೂರಾಯಿತು ಅಥವಾ ಅಂಗೀಕೃತವಾಯಿತು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, 1998. ಕೇಂದ್ರೀಯ ಕೀಟನಾಶಕ ಅಧಿನಿಯಮ 1998ರಲ್ಲಿ ಮಂಜೂರಾಯಿತು. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಪರಿಸರ ಮತ್ತು ಪರಿಸರ ವಿಜ್ಞಾನಿ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಮಣಿಪುರ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವನ್ಯಜೀವಿ ಸಂರಕ್ಷಣಾ ಅಧಿನಿಯಮವು ಯಾವ ವರ್ಷದಲ್ಲಿ ಅಂಗೀಕೃತಗೊಂಡಿತು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, 1929. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕೆಳಗಿನ ಬೆಳೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 4 ಬೆಳೆಗಳನ್ನು ಕೊಟ್ಟಿದ್ದಾರೆ. ಮೇಲಿನ ಯಾವುದು G1 ಟ್ಯಾಗ್ಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, 3 ಮತ್ತು 4 ಮಾತ್ರ. 3ರಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇರುತ್ತೆ ಮತ್ತು 4ರಲ್ಲಿ ಕೂರ್ಗ್ ಕಿತ್ತಳೆ ಇರುತ್ತೆ. ಅವು G1 ಟ್ಯಾಗ್ಗಳನ್ನು ಹೊಂದಿರುತ್ತವೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕರಗಿದ ಆಕ್ಸಿಜನ್ ಸಾರತೆಯು ಕೆಳಗಿರುವಲ್ಲಿ ಜಲ ಪರಿಣಾಮದಲ್ಲಿ ಅದರೊಳಗಿರುವ ಜೈವಿಕ ದ್ರವ್ಯ ಅಥವಾ ಫಾಸ್ಫೇಟ್ ಮತ್ತು ನೈಟ್ರೇಟ್ ದೊಡ್ಡ ಮೊತ್ತಗಳಲ್ಲಿ ಬಿಡುಗಡೆಯಾಗುವುದನ್ನು ಹೀಗೆ ಕರೆಯಲಾಗುತ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಲಘೂಕರಣ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಕೆಳಗಿನ ಯಾವ ಅನಿಲಗಳು ಜಾಗತಿಕ ತಾಪಮಾನಕ್ಕೆ ಹೆಚ್ಚು ಕೊಡುಗೆ ನೀಡಿವೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಜಾಗತಿಕ ತಾಪಮಾನಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡಿವೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಮಾಂಟ್ರಿಯಲ್ ಪ್ರೋಟೋಕಾಲ್ ಇದನ್ನು ಸಂರಕ್ಷಿಸುವ ಅಂತಾರಾಷ್ಟ್ರೀಯ ಸಂಧಿಕೌಲು ಆಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಪರಿಸರ ವ್ಯವಸ್ಥೆ ಆರ್ ಪರಿಸರ ವ್ಯೂಹ. ನೆಕ್ಸ್ಟ್ 27th ಕ್ವೆಶ್ಚನ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮತ್ತು 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಪರಿಸರದ ಅಪಾಯಗಳನ್ನು ತಡೆಯುವುದಕ್ಕೆ ಸಂಬಂಧಿಸಿದ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. 3 ಮತ್ತು 4 ಮಾತ್ರ. 3ರಲ್ಲಿ ಮರು ಅರಣ್ಯೀಕರಣ ಮಾಡುವುದು ಮತ್ತು 4ರಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಇದೆ. ಇದು ಪರಿಸರದಲ್ಲಾಗ್ತಕ್ಕಂಥ ಅಪಾಯಗಳನ್ನು ತಡೆ ಹಿಡಿಯುವುದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವೆಶ್ಚನ್. ಹವಾಮಾನದ ಅಧ್ಯಯನವನ್ನು ಹೀಗೆಂದು ಕರೆಯಲಾಗುತ್ತದೆ. ರೈಟ್ ಆನ್ಸರ್ ಈಸ್
ಆಪ್ಷನ್ 1 ಪವನಶಾಸ್ತ್ರ. ಹವಾಮಾನದ ಅಧ್ಯಯನವನ್ನು ಪವನಶಾಸ್ತ್ರ ಎಂದು ಕರೆಯಲಾಗುತ್ತದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಯಾವ ಸಾಧನವನ್ನು ಮಾರುತ ವೇಗವನ್ನು ಅಳೆಯುವುದಕ್ಕೆ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಯಾವುದು ಕರೆಕ್ಟ್ ಆನ್ಸರ್ ಅಲ್ಲ, ಸೊ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ IUCNನಿಂದ ನಿರ್ವಹಿಸಲಾದ ವಿಲೋಪದ ಅಪಾಯದೊಂದಿಗೆ ದಾಖಲೆಗಳು ಅಥವಾ ಪ್ರಭೇದಗಳ ದತ್ತಾಂಶಗಳನ್ನು ಸಂಗ್ರಹಿಸುವುದಕ್ಕೆ ಹೀಗೆ ಕರೆಯಲಾಗುತ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ವೈಟ್ ಡೇಟಾ ಬುಕ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಜೀವ ವೈವಿಧ್ಯತೆಯ ನಷ್ಟದ ಪ್ರಮುಖ ಪ್ರವೃತ್ತಿಗಳು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 1 ಮತ್ತು 4 ಮಾತ್ರ. 1ರಲ್ಲಿ ಆವಾಸ ಬದಲಾವಣೆ ಇದೆ, 4ರಲ್ಲಿ ಇನ್ವ್ಯಾಸಿವ್ ಆಲಿಯನ್ ಪ್ರಭೇದಗಳು ಮತ್ತು ವಾಯುಗುಣ ಬದಲಾವಣೆ ಇದೆ. ನೆಕ್ಸ್ಟ್ ಕ್ವೆಶ್ಚನ್, ಯಾವ ಹೇಳಿಕೆಗಳು ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಜಾಗತಿಕವಾಗಿ ಪರಿಗಣಿಸುವ ಪಕ್ಷಿ ಪ್ರಭೇದಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 1, 2, 3 ಮತ್ತು 4. 4 ಹೇಳಿಕೆಗಳು ಕೂಡ ಅದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವೆಶ್ಚನ್, ಜೀವ ವೈವಿಧ್ಯತೆಯ ಅಪಾಯ ಸ್ಥಳಗಳು ಯಾವುವು ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 1, 2, 3 ಮತ್ತು 4. ಇಲ್ಲಿರ್ತಕ್ಕಂತಹ ಎಲ್ಲ ಸ್ಥಳಗಳು ಕೂಡ ಜೀವ ವೈವಿಧ್ಯತೆಯ ಅಪಾಯದ ಸ್ಥಳಗಳು. ನೆಕ್ಸ್ಟ್ ಕ್ವೆಶ್ಚನ್, ಜೈವಿಕ ಸ್ಮಾರಕ ಸ್ಥಳಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಯಾವುದಂತ ನೋಡೋಣ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. 2 ಮತ್ತು 3 ಮಾತ್ರ. 2ರಲ್ಲಿ ಏನಿದೆ, ಶಿವಮೊಗ್ಗದಲ್ಲಿರುವ ಅಂಬರಗುಡ್ಡವು ಸಹ ಒಂದು ಪಾರಂಪರಿಕ ಸ್ಥಳವಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು 3, ಕರ್ನಾಟಕವು 10 ಜೈವಿಕ ಪಾರಂಪರಿಕ ಸ್ಥಳಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇವೆರಡು ಜೈವಿಕ ಸ್ಮಾರಕ ಸ್ಥಳಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂದರೆ, ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನದ ಹಣವನ್ನು ಒಂದು ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡುತ್ತಾನೆ. ಆ ಹಣವು 6 ವರ್ಷಗಳಲ್ಲಿ Rs. 860 ಹಾಗೂ 8 ವರ್ಷಗಳಲ್ಲಿ Rs. 980 ಆದರೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 500. ನೆಕ್ಸ್ಟ್ ಕ್ವೆಶ್ಚನ್, ಕೆಳಗಿನ ಯಾವ ಜಾಗತಿಕ ತಾಪಮಾನದ ಕಾರಣಗಳು ವಾಯುಗುಣ ಬಿಕ್ಕಟ್ಟಿನ ಕೊಡುಗೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 1, 2, 3 ಮತ್ತು 4. ಈ 4 ಕಾರಣಗಳು ಕೂಡ ವಾಯುಗುಣದ ಬಿಕ್ಕಟ್ಟಿನ ಕೊಡುಗೆಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್, ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 A ಮತ್ತು B ಎರಡು ತಪ್ಪು. 2 ಹೇಳಿಕೆಗಳು ತಪ್ಪಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್, ಬೇಲೂರು ಚೆನ್ನಕೇಶವ ದೇವಾಲಯದ ಲಕ್ಷಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 A ಸರಿಯಾದ ಉತ್ತರ. A ಗೋಪುರವನ್ನು ಹೊಂದಿದ ದೇವಾಲಯ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸಿದವರು ಯಾರು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 C ರಂಗಾಚಾರ್ಲು ಅವರು ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸಿದವರು. ನೆಕ್ಸ್ಟ್ ಕ್ವೆಶ್ಚನ್, ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿ ದಾನ ನೀಡಿದ ಮಹಾರಾಜರು ಯಾರು ಅಂತ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 3ನೇ ಕೃಷ್ಣರಾಜ ಒಡೆಯರ್ರವರು ಬೆಂಗಳೂರಿನಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಭೂಮಿಯನ್ನು ದಾನ ನೀಡಿದಂತಹ ಮಹಾರಾಜರಾಗಿರ್ತಾರೆ. 8ರಲ್ಲಿ ಬೆಂಗಳೂರಿಗೆ ಪ್ಲೇಗ್ ಅಂಟು ಜಾಡ್ಯ ಎಲ್ಲಿಂದ ಬಂದಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಬಾಂಬೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಅಥವಾ ವಿವರಣೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನಾವು ಯಾವುದು ಸರಿಯಾಗಿದೆ ಅಂತ ನೋಡಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. A, B ಮತ್ತು C ಮಾತ್ರ. ಈ 3 ಹೇಳಿಕೆಗಳು ಕರೆಕ್ಟಾಗಿವೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ನಿಶ್ಚಿತ ನೆರವುಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಿವರಣೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ.
2 ಆಪ್ಷನ್ ಕೊಟ್ಟಿದ್ದಾರೆ. ಈ ಮೇಲೆ ನೀಡಲಾದ ಯಾವ ವಿವರಣೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದೇವೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನ G20 ಬಗೆಗಿನ ವಿವರಣೆಗಳು ಅಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಬಿ, ಸಿ ಮತ್ತು ಡಿ ಮಾತ್ರ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ 2022 ಜಂಟಿಯಾಗಿ ಬೆನ್ ಎಸ್ ಬೆರ್ನೆನೇಕ್, ಡೌಗ್ಲಾಸ್ ಡಬ್ಲ್ಯೂ ಡೈಮಂಡ್ ಮತ್ತು ಫಿಲಿಪ್ ಹೆಚ್ ಡೈಬ್ವಿಗ್ ರವರಿಗೆ ಅವರ ಯಾವ ಸಂಶೋಧನೆಗಾಗಿ ನೀಡಲಾಯಿತು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಬ್ಯಾಂಕುಗಳು ಮತ್ತು ಆರ್ಥಿಕ ಮುಗ್ಗಟ್ಟು. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, 2022 ICC ಮಹಿಳಾ ವಿಶ್ವಕಪ್ನಲ್ಲಿ ಯಾವ ದೇಶ 2ನೇ ರನ್ನರ್ ಅಪ್ ಆಗಿತ್ತು? 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಇಂಗ್ಲೆಂಡ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕದ ಹವಾಮಾನದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸಿ ಮಾತ್ರ ಸರಿ ಇಲ್ಲ. ಮತ್ತು ಉಳಿದ ಸ್ಟೇಟ್ಮೆಂಟ್ಗಳೆಲ್ಲವೂ ಕರೆಕ್ಟಾಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, 3 ಮತ್ತು 4. 3ರಲ್ಲಿ ಇದು ಅವಶೇಷ ಬೆಟ್ಟಗಳಿಗೆ ಹೆಸರಾಗಿದೆ. 4ನೇ ಸ್ಟೇಟ್ಮೆಂಟು, ಇದು ಭಾರತದ ಅತಿ ವಿಸ್ತಾರ ಭೂಸ್ವರೂಪ ವಿಭಾಗ. ಈ ಹೇಳಿಕೆಗಳು ಕರೆಕ್ಟಾಗಿವೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಶಿಲೆಗಳು ಮತ್ತು ಅವುಗಳು ಕಂಡುಬರುವ ರಾಜ್ಯಗಳನ್ನು ಕೆಳಗಿನ ಸಂಕೇತಾಕ್ಷರಗಳಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಎ, ಬಿ ಮತ್ತು ಡಿ ಸರಿಯಾಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, 2011 ಜನಗಣತಿಯಂತೆ ಮಹಿಳೆಯರ ಸಾಕ್ಷರತೆಯ ಆಧಾರದ ಮೇಲೆ ಈ ಕೆಳಗಿನ ರಾಜ್ಯಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಕೇರಳ, ಮಿಜೋರಾಂ, ತ್ರಿಪುರಾ, ಗೋವಾ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ನೀಡಲಾದ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಸಿದ್ಧಾಂತಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಪ್ರತಿಪಾದಕರು ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. 1 ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಭಾರತದಲ್ಲಿ ಮಾನ್ಸೂನ್ ಉಗಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಪರಿಕಲ್ಪನೆಯು ಸರಿಯಾಗಿರುವುದಿಲ್ಲ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸಾಂಪ್ರದಾಯಿಕ ಪರಿಕಲ್ಪನೆ. ನೆಕ್ಸ್ಟ್ ಕ್ವೆಶ್ಚನ್. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ನೀಡಲಾದ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಭೂಗೋಳ ಶಾಸ್ತ್ರಜ್ಞರಿದ್ದಾರೆ, ಪಟ್ಟಿ 2ರಲ್ಲಿ ಸಿದ್ಧಾಂತಗಳು ಮಾದರಿ ಪರಿಕಲ್ಪನೆ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಸಿಲಿಕಾನ್, ಕಬ್ಬಿಣ, ಮ್ಯಾಗ್ನೀಷಿಯಂ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನವುಗಳಲ್ಲಿ ಯಾವುದು ನಿರಂತರ ಮಾರುತವಲ್ಲ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, ಮಾನ್ಸೂನ್ ಮಾರುತ ನಿರಂತರ ಮಾರುತವಲ್ಲ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಈ ಕೆಳಗಿನವುಗಳಲ್ಲಿ ಯಾವುದು ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೆ ನೀಡಿರುವ ಪರ್ವತ ಶ್ರೇಣಿಗಳ ರಚನೆಯ ವಯಸ್ಸಿನ ಸರಿಯಾದ ಅನುಕ್ರಮವಾಗಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಹಿಮಾಲಯ, ವಿಂಧ್ಯ, ಪಶ್ಚಿಮ ಘಟ್ಟಗಳು, ಡೆಕ್ಕನ್ ಡ್ರಾಪ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕೊಪೆನ್ನರ ವಾಯುಗುಣದ ವರ್ಗೀಕರಣದಲ್ಲಿ ಎಫ್ ಎಂಬುದು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಚಳಿಗಾಲದಲ್ಲಿ ಶುಷ್ಕತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸಾಂದ್ರತೆ, ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತೆಯು ಡ್ಯಾಶ್ ಅನ್ನು ತೋರಿಸುತ್ತದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, ದೇಶದ ಭೂ ಸಂಪನ್ಮೂಲದ ಮೇಲೆ ಒತ್ತಡ, ಅಭಿವೃದ್ಧಿ ಮತ್ತು ಮಾನವನ ಜೀವನದ ಗುಣಮಟ್ಟ. ಇದರಲ್ಲಿ 58ನೇ ಕ್ವೆಶ್ಚನ್ದು ಆನ್ಸರು ಆಪ್ಷನ್ 3, ಶುಷ್ಕತೆ ರಹಿತ ಋತುಮಾನ. ಆಪ್ಷನ್ 3, ಶುಷ್ಕತೆ ರಹಿತ ಋತುಮಾನ.
ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಸಮಭಾಜಕ ವೃತ್ತದ ಸಮೀಪದ ಸಾಗರಗಳಲ್ಲಿ ಕಡಿಮೆ ಲವಣತೆಗೆ ಪ್ರಮುಖ ಕಾರಣವೆಂದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಅತ್ಯಧಿಕ ಮಳೆ. ದ 60th ಕ್ವೆಶ್ಚನ್ ಈಸ್ ಸ್ಕೈಮೆಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಹವಾಮಾನ ಮುನ್ಸೂಚನೆಯ ಸೌಲಭ್ಯವನ್ನು ನೀಡುವ ಖಾಸಗಿ ಕಂಪನಿಯಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಎಕ್ಸ್ ಅನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಶಾರೀರಿಕ ಸಾಂದ್ರತೆ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 1 ಆಗಿರುತ್ತೆ. ಒಟ್ಟು ಜನಸಂಖ್ಯೆ ಡಿವೈಡೆಡ್ ಬೈ ನಿವ್ವಳ ಕೃಷಿ ಯೋಗ್ಯ ಪ್ರದೇಶ ಇಸ್ ಈಕ್ವಲ್ ಟು ಶಾರೀರಿಕ ಸಾಂದ್ರತೆ ಆಗಿರುತ್ತೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಕ್ಕುಗಳು ಕಾನೂನುಗಳಿಂದ ರಕ್ಷಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಮತ್ತು ನೈತಿಕ ಪ್ರಜ್ಞೆಯ ಮೂಲಕ ರಕ್ಷಿತವಾಗುತ್ತವೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಜಯಪ್ರಕಾಶ್ ನಾರಾಯಣ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸಂವಿಧಾನದ ಯಾವ ಭಾಗದಲ್ಲಿ ಪೌರತ್ವದ ಬಗ್ಗೆ ವಿವರಿಸಲಾಗಿದೆ. ದ ರೈಟ್ ಆನ್ಸರ್ ಈಸ್ ಸಂವಿಧಾನದ ಭಾಗ 2ರಲ್ಲಿ ಪೌರತ್ವದ ಬಗ್ಗೆ ವಿವರಿಸಲಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಸಂವಿಧಾನದ ಯಾವ ತಿದ್ದುಪಡಿಯು ರಾಜ್ಯಗಳಿಗೆ ತಮ್ಮದೇ ಆದ OBC ಪಟ್ಟಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 127. ಸಂವಿಧಾನದ 127ನೇ ತಿದ್ದುಪಡಿಯು ರಾಜ್ಯಗಳಿಗೆ ತಮ್ಮದೇ ಆದ OBC ಪಟ್ಟಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಭಾರತದ ಸಂಯುಕ್ತ ಮಾದರಿ ಸರ್ಕಾರದ ಪ್ರಮುಖ ಲಕ್ಷಣಗಳೆಂದರೆ. 4 ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಕಾಲಗಳವರೆಗೆ ಅನ್ವಯವಾಗದಂತೆ ತಡೆಹಿಡಿಯಬಹುದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ತಿಂಗಳು. ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿಯವರಿಗೆ ಸಂಸತ್ತು ಅಧಿವೇಶನದಲ್ಲಿಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರ ನೀಡಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ವಿಧಿ 119. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಸಾರ್ವಜನಿಕ ಲೆಕ್ಕ ಸಮಿತಿಯ ಸದಸ್ಯರುಗಳ ಸಂಖ್ಯೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 20 ಲೋಕಸಭಾ ಸದಸ್ಯರು ಮತ್ತು 2 ರಾಜ್ಯಸಭೆಯ ಸದಸ್ಯರು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಚೂಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ವಿಧಿ 54. ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯನ್ನು ವಿಧಿ 54ರಲ್ಲಿ ವಿವರಿಸಲಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಈ ಕೆಳಗಿನ ಯಾವ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಸೇರಲ್ಪಟ್ಟಿಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬಿ ಮತ್ತು ಸಿ. ಬಿಯಲ್ಲಿ ಏನಿದೆ ಅಂದರೆ ಸಮಾನ ನಾಗರಿಕ ಸಂಹಿತೆ ಇದೆ ಮತ್ತು ಸಿಯಲ್ಲಿ ಚಿಕ್ಕ ಕುಟುಂಬದ ನಿಯಮ ಇದೆ. ಈ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಸೇರಲ್ಪಟ್ಟಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನವರಲ್ಲಿ ಯಾರೂ 1857ರ ದಂಗೆಯ ನಾಯಕರಾಗಿರಲಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಖಾನ್ ಬಹದ್ದೂರ್ ಖಾನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಸ್ವದೇಶಿ ಚಳುವಳಿ ಎಂದರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಖಾದಿಯನ್ನು ತೊಡುವುದು. ಸ್ವದೇಶಿ ಚಳುವಳಿ ಅಂದರೆ ಖಾದಿಯನ್ನು ತೊಡುವುದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿದ್ದು. ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 1911ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಿದ್ದು. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಒಬ್ಬ ಪ್ರಾಮಾಣಿಕ ಅಂಗಡಿ ಮಾಲೀಕ ತನ್ನ ಸರಕಿನ ಮೇಲೆ 10% ಲಾಭ ತೆಗೆದುಕೊಳ್ಳುತ್ತಾನೆ. ಆಕಸ್ಮಿಕವಾಗಿ ಮಳೆಯ ಕಾರಣದಿಂದ 20% ಸರಕುಗಳನ್ನು ಕಳೆದುಕೊಂಡರೆ ಅವನಿಗಾದ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 12%. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ನಾಟಕದ ಜಲಿಯನ್ ವಾಲಾಬಾಗ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಶಿವಪುರ. ಶಿವಪುರ ಅನ್ನೋದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧವಾಗಿದೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್
ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರು ಯಾರು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ನಾರಾಯಣ ಸುಬ್ಬರಾವ್ ಹರ್ಡೇಕರ್. ಇವರು ಹಿಂದೂಸ್ತಾನಿ ಸೇವಾದಳದ ಸ್ಥಾಪಕರಾಗಿರ್ತಾರೆ. ನೆಕ್ಸ್ಟ್ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ, ನಾವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕಾಗತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪರಿಚಿತರಾಗಿದ್ದವರು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಮಹಾತ್ಮ ಗಾಂಧಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಗಾಂಧೀಜಿ ಚಂಪಾರಣ್ ಚಳುವಳಿಯನ್ನು ಆರಂಭಿಸಿದ್ದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ನಾಗರಿಕ ಕಾನೂನುಭಂಗ ಚಳುವಳಿಗಾಗಿ ಗಾಂಧೀಜಿ ಚಂಪಾರಣ್ ಚಳುವಳಿಯನ್ನು ಆರಂಭಿಸಿದರು. ನೆಕ್ಸ್ಟ್ ಕ್ವೆಶ್ಚನ್ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಧ್ಯೇಯ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು. ಇದು 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಧ್ಯೇಯ ಆಗಿರುತ್ತೆ. ನೆಕ್ಸ್ಟ್ ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆಯು ಈ ಸಮಸ್ಯೆಯನ್ನು ಉದ್ದೇಶಿಸಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮೇಲಿನ ಯಾವುದೂ ಅಲ್ಲ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಹಣದುಬ್ಬರಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆ ಯಾವುದು ಸರಿ ಎಂಬುದನ್ನು ಸೂಕ್ತವಾದ ಸಂಕೇತ ಬಳಸಿ ಉತ್ತರಿಸಿ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 1 ಮತ್ತು 3 ಮಾತ್ರ ಸರಿ. 1ರಲ್ಲಿ ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ನಿರಂತರ ಏರಿಕೆಯನ್ನು ಕಾಣಬಹುದು. 3ನೇ ಸ್ಟೇಟ್ಮೆಂಟಲ್ಲಿ ಬೆಲೆ ಮಟ್ಟದಲ್ಲಿನ ಏರಿಕೆಯ ಜೊತೆಗೆ ಹಣದ ಮೌಲ್ಯ ಕುಸಿಯುತ್ತದೆ. ಇದು ಹಣದುಬ್ಬರಕ್ಕೆ ಸಂಬಂಧಿಸಿದ ಹೇಳಿಕೆಯಾಗಿದೆ. ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಚಳುವಳಿಯನ್ನು ಆರಂಭಿಸಿದವರು ಯಾರು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಶ್ವರಚಂದ್ರ ವಿದ್ಯಾಸಾಗರ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ನಗರ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ 2022ರಲ್ಲಿ ಅಮೃತ ನಾಗರೋತ್ಥಾನ ಯೋಜನೆಯನ್ನು ಯಾವ ಸರ್ಕಾರ ಪೂರ್ಣ ಜವಾಬ್ದಾರಿಯೊಂದಿಗೆ ಜಾರಿಗೊಳಿಸಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ರಾಜ್ಯ ಸರ್ಕಾರ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ 2021-22 ಪ್ರಕಾರ ಯಾವ ಜಿಲ್ಲೆಯು ಜಿಲ್ಲಾವಾರು ತಲಾ ಆದಾಯದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ನಂತರದ ಸ್ಥಾನದಲ್ಲಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಬೆಳಗಾವಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ 2019-20 ಸಾಲಿನ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಮೊದಲ ಬಾರಿ ಅಳವಡಿಸಿಕೊಂಡು 2020-21 ಸಾಲಿನಲ್ಲಿ ಮುಂದುವರಿಸಿರುವ ಹೊಸ ಅಧ್ಯಾಯದ ಹೆಸರೇನು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಮಾನವ ಅಭಿವೃದ್ಧಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಪ್ರೇಮಾಳ ಮಗ ಆನಂದ್, ರಾಜೀವ್ ಪ್ರೇಮಾಳ ತಮ್ಮ, ರಶ್ಮಿ ನೇಹಾಳ ಮಗಳು, ನೇಹಾ ರಾಜೀವ್ನ ತಂಗಿ. ಹಾಗಾದರೆ ಆನಂದ್ ರಶ್ಮಿಗೆ ಏನಾಗುತ್ತಾನೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಸೋದರ ಸಂಬಂಧಿ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ತಂದೆಯ ವಯಸ್ಸು ಪ್ರಸ್ತುತ ಮಗನ ವಯಸ್ಸಿನ 4ರಷ್ಟಿದೆ. 5 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 7ರಷ್ಟಿತ್ತು. ಹಾಗಾದರೆ ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 15 ಮತ್ತು 60. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ರೂ 7,500ಗಳಿಗೆ 4% ವಾರ್ಷಿಕವಾಗಿ 2 ವರ್ಷಗಳಿಗೆ ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿ. ದ ರೈಟ್ ಆನ್ಸರ್ ಈಸ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕ್ರಿಕೆಟ್ ಮ್ಯಾಚಿನ ಮೊದಲ 15 ಓವರ್ಗಳಲ್ಲಿ ಪ್ರತಿ ಓವರ್ಗೆ 4.6 ರನ್ಗಳನ್ನು ಗಳಿಸಿದ್ದರೆ ಉಳಿದ 25 ಓವರ್ಗಳಲ್ಲಿ 259 ರನ್ಗಳ ಗುರಿ ತಲುಪಲು ಗಳಿಸಬೇಕಾದ ರನ್ಗಳ ದರ ಎಷ್ಟು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 7.6. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 48 ಆಗಿರುತ್ತದೆ. ಆ 2 ಸಂಖ್ಯೆಗಳು 7:3 ಅನುಪಾತದಲ್ಲಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 84 ಮತ್ತು 36. ಸಂಜಯನು ಎಕ್ಸ್ ಜಾಗದಿಂದ ದಕ್ಷಿಣಾಭಿಮುಖವಾಗಿ 1 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ ಮತ್ತೆ 1 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತೆ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಈಗ
ಯಾವ ದಿಕ್ಕಿನ ಕಡೆಗೆ ನಡೆಯುತ್ತಿದ್ದಾನೆ ಎಂದು ಕಂಡುಹಿಡಿಯಿರಿ. ದ ರೈಟ್ ಆನ್ಸರ್ ಫಾರ್ ದೀಸ್ ಕ್ವೆಶ್ಚನ್ ಈಸ್ ಆಪ್ಷನ್ 1 ಪೂರ್ವ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ನಾಟಕದ ಭೂ ಸುಧಾರಣೆಗಳ ಕರಡು ಮಸೂದೆ 2020 ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಈ ಕೆಳಗಿನ ಯಾವ ಪರಿಚ್ಛೇದಗಳನ್ನು ಕೈಬಿಟ್ಟಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಪರಿಚ್ಛೇದ 75A ಮತ್ತು 76B. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ 1831 ಆಗಿನ ಮೈಸೂರು ರಾಜ್ಯದ ಆಡಳಿತವನ್ನು ಬ್ರಿಟಿಷರು ವಹಿಸಿಕೊಳ್ಳುವ ಮುನ್ನ ದಿನದಂದು ಚಾಲ್ತಿಯಲ್ಲಿದ್ದ ಭೂ ವ್ಯವಸ್ಥೆಯು ಈ ಕೆಳಗಿನ ರೀತಿಯ ಹಿಡುವಳಿದಾರರನ್ನು ಒಳಗೊಂಡಿತ್ತು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್, ಸಿ ಮತ್ತು ಡಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಭಾರತದಲ್ಲಿ ಸಾಧಿಸಲಾದ ಹಸಿರು ಕ್ರಾಂತಿಯು ಯಾವ ದೇಶಗಳ ಯಶಸ್ಸಿಗೆ ಮಾದರಿಯಾಗಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಚೈನಾ, ಕ್ಯೂಬಾ. A, B, C, D, E, F ಮತ್ತು G ಕುಟುಂಬದ 7 ಸದಸ್ಯರು. A ಯು B ನ ತಾಯಿ, ಅವರು D ಅವರ ಪತಿ, F ರವರು C ಅವರ ಪೋಷಕರಲ್ಲಿ ಒಬ್ಬರ ಸಹೋದರ, D ಯು E ನ ಸೊಸೆಯಾಗಿದ್ದಾರೆ ಮತ್ತು ಅವರಿಗೆ ಒಡಹುಟ್ಟಿದವರಲ್ಲ. F ಮತ್ತು G ವಿವಾಹಿತ ದಂಪತಿಗಳಾಗಿದ್ದಾರೆ. A ಗೆ G ಯು ಹೇಗೆ ಸಂಬಂಧಿಸಿದ್ದಾರೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಸೊಸೆ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರ್ನಾಟಕ ಆರೋಗ್ಯ ಇಲಾಖೆಯು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ ಎಲ್ಲ ಆರೋಗ್ಯ ವೃತ್ತಿಪರರ ಡೇಟಾ ಬೇಸನ್ನು ಕಂಪೈಲ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಈ ಆನ್ಲೈನ್ ಡೇಟಾ ಬೇಸ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದವರು? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಆಯುಷ್ ಸಚಿವಾಲಯ. ದ ಲಾಸ್ಟ್ ಕ್ವೆಶ್ಚನ್ ಈಸ್ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ಮೇಲಿನ ಎಲ್ಲ ಜೋಡಿಗಳು ಕೂಡ ಸರಿಯಾಗಿದೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್.